ಆರಾಧ್ಯ ದೈವ ಭಗೀರಥನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೇದಾರ್ ಮತಕ್ಷೇತ್ರದ ಜನಪ್ರಿಯ 2023 ಅಭ್ಯರ್ಥಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಉರಿಯಾಳ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದವನ ಕೊಲ್ಲೂರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ತಾಲೂಕಾ ಉಪ್ಪಾರ ಸಂಘದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಉಪ್ಪಾರ ಸಮಾಜದ ಹಿರಿಯರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ತಾಲೂಕಾ ಸಂಘದ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ಪರಪನ ಬ್ಯಾಕ್ವರ್ಡ್ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಅದೇ ರೀತಿಯಾಗಿ ಇನ್ನೋರ್ವ ಮಾಲಿಂಪುರ ಗ್ರಾಮದ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾಲಿಂಗಪ್ಪ ಅಬ್ದುಲ್ ಅವರು ಕೂಡ ಈ ಕಾರ್ಯಕ್ರಮ ಪರವಾಗಿ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕಳೆಯಪ್ಪ ಬ್ಯಾಕ್ವರ್ಡ್ ಅವರನ್ನು ಕೂಡ ಈ ಕಾರ್ಯಕ್ರಮದ ತುಂಬ ಹೃದಯದ ಸ್ವಾಗತ ಮಾಡ್ತೀನಿ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಆಗಿರ್ತಕ್ಕಂಥ ಅವರನ್ನು ಕೂಡ ಗಡ್ಡಿಮಡಿಯವರನ್ನು ಕೂಡ ಸ್ವಾಗತ ಬಯಸುತ್ತೀನಿ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ವೈದ್ಯಾಧಿಕಾರಿಗಳು, ನಮ್ಮ ಸಮಾಜದ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಕೂಗೇರಿ ಡಾಕ್ಟರ್ ಅವರು ಕೂಡ ಕಾರ್ಯಕ್ರಮ ಪರವಾಗಿ ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಮಹಾತ್ಮ ಬ್ಯಾಕ್ವರ್ಡ್ ಅವರು KPS ಅಧ್ಯಕ್ಷರು ಮಾಜಿ ಅವರನ್ನು ಕೂಡ ಈ ಕಾರ್ಯಕ್ರಮ ಪರವಾಗಿ ತುಂಬ ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಕಸೂರ್ಬಾ ಗ್ರಾಮದ ಹಾಗೂ ತಾಲೂಕಾ ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಎಲ್ಲ ಹಿಂದಿನ ನಮ್ಮ KDP ಅಧ್ಯಕ್ಷರು ಆಗಿರ್ತಕ್ಕಂಥ ಗುಂಡಪ್ಪ ಜಾಧವ್ ಅವರು ಕೂಡ ಈ ಕಾರ್ಯಕ್ರಮದ ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಮಲ್ಲಪ್ಪ ತೇಜಪ್ಪ ಅವರನ್ನು ಕೂಡ ಈ ಕಾರ್ಯಕ್ರಮದ ಅದೇ ರೀತಿಯಾಗಿ ಹಿಂದಿನ ತಾಲೂಕಾ ಸಂಘದ ಉಪಾಸನದ ಅಧ್ಯಕ್ಷರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಅವರು ಕೂಡ ಈ ಕಾರ್ಯಕ್ರಮದ ಅದೇ ರೀತಿಯಾಗಿ ಪತ್ರಕರ್ತ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಕನಟ್ಟಿ CS ಕೋಚಿಂಗ್ ಸೆಂಟರ್ನಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಅಳಿಯರು ಆಗಿರ್ತಕ್ಕಂಥ ಸಂಗಮೇಶ್ ಉಪ್ಪಾರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ನಮ್ಮ ಬಸವನಗುಡಿ ತಾಲೂಕಿನ ಉಪ್ಪಾರ ಸಮಾಜದ ಎಲ್ಲ ಹಿರಿಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತು ಒಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಾವು ನೀವೆಲ್ಲರೂ ಮೊದಲನೇದಾಗಿ ಆ ಭಗೀರಥ ಪ್ರಯತ್ನ ಭಗೀರಥ ಗುಡಿಯಾಗಿ ಇಟ್ಟಿದ್ದಕ್ಕೆ ಇವತ್ತು ಭಗೀರಥ ನಮ್ಮ ಕಣ್ಮುಂದೆ ಕಾಣುವಂಥ ಒಂದು ಶುಭ ಸಂದೇಶವನ್ನು ನಾವೆಲ್ಲರೂ ಹಾಕಿರ್ತೀವಿ. ಯಾಕಂದ್ರೆ ಯಾವತ್ತೂ ನಮ್ಮ ಸಮಾಜ ಗಂಗೆಯನ್ನು ನೆರಿಗೆ ತರಲಿಕ್ಕೆ ನಮ್ಮ ಗುರುಗಳ ಹತ್ರ ಹೇಳ್ತಾರೆ. ಸುಮಾರು 700 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಸಮಾಜ ಗಂಗೆಯನ್ನು ಭಗೀರಥ ಪ್ರಯತ್ನ ಮಾಡಿದಾಗ ಯಾವ ರೀತಿ ನಮ್ಮಲ್ಲಿ ಬಂದೈತಿ ಅಂತಕ್ಕಂಥದ್ದು ಇಡೀ ನಮ್ಮ ಸಮಾಜ ಎಲ್ಲ ನಮ್ಮ ಸಮಾಜದ ಗುರುಗಳು ಇದು ಸುಮಾರು 4 ತಲೆಮಾರಿನಿಂದ ಹೇಳ್ಕೊಂಡು ಬಂದಿದ್ದೈತಿ. ಅಂಥ ಒಂದು ಶುಭ ಸಂದೇಶವನ್ನು ಇವತ್ತು ನಾವು ನೀವೆಲ್ಲ ನೋಡಾಕತ್ತೀವಿ. ಮೊದಲನೇದಾಗಿ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅಂತಕ್ಕಂಥ ಒಬ್ಬರು ನಮ್ಮ ಉಪ್ಪಾರ ಸಮಾಜದ MLA ಅವರು 4 ಬಾರಿ ಆಯ್ಕೆಯಾಗಿ ಅವರು ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಅವರು ಸಾಕಷ್ಟು ನಮ್ಮ ಸಮಾಜದ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡುವಂಥ ಸಂದರ್ಭ ಅನುಕೂಲ ಮಾಡ್ಯಾರು. ಸಾಕಷ್ಟು ಇನ್ನೂ ಅವ್ರ ಕೈಲೇ ಬೆಳಿಬೇಕಾಗೈತಿ. ಏನಾಗಬೇಕಪ್ಪ ಅಂದ್ರೆ ಅನುದಾನವನ್ನು ಕೊಡಲಿಕ್ಕೆ ಇಡೀ ರಾಜ್ಯದ ತುಂಬ ನಮಗೆ ಸುಮಾರು 40 ರಿಂದ 48 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಉಪ್ಪಾರ ಸಮಾಜದ ಏಕೈಕ ಶಾಸಕರು ಒಬ್ಬರೇ ಅವರಿಗೆ ಸಚಿವ ಸ್ಥಾನ ಕೊಡ್ತಿದ್ದು ಅಂತಂದ್ರೆ ನಮಗೆ ಇನ್ನೂ ಕಾಂಗ್ರೆಸ್ ಪಕ್ಷದಾಗ ಎಲ್ಲ ಜಿಲ್ಲೆಯಿಂದ ದುಡಿಯಾಕ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಉಪ್ಪಾರ ಸಮಾಜದ ಹಿರಿಯರಿಗೆ, ಎಲ್ಲ ಮುಂದಾಳತ್ವ ವಹಿಸಲಿ ಯುವಕರಿಗೆ ಮತ್ತೊಂದು ಸಬಲೀಕರಣ ಕೊಟ್ಟಂಗೆ ಆಕೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಈ ಒಂದು ಸಭೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಶಾಸಕರ ಈಗ 4 ಬಾರಿ ಆದರೂ ನಮಗೆ ಸಣ್ಣ ಪುಟ್ಟು ಇಂಥ ಒಂದು ನಿಗಮಗಳನ್ನು ಅವನ MSIL ನಿಗಮ ಆಗಿರ್ಬೋದು ಮತ್ತು ಒಂದು 6 ತಿಂಗಳವರೆಗೆ ಹಿಂದಿನ ಪೀರಿಯಡ್ದಾಗ ಅವ್ರ 3ನೇ ಬಾರಿ MLA ಆದಾಗ ಒಂದು ಇದನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಹಿಂದುಳಿದ ವರ್ಗಗಳ ನಿಗಮ ಕೊಡ್ತಿದ್ರು. ಕೊಡು ಥರ ಇಂದ ಅದು ಇನ್ನುಳಿದ ಬಲಿಷ್ಠ ಸಮಾಜದವರು ಅದನ್ನು ಕೂಡ ಏನೋ ಒಂದು
ಮೆಲಾಪಿ ಮಾಡಿ ತೆಗೆಯುವಂಥ ಒಂದು ಸಂದರ್ಭ ಮಾಡಿದ್ರು. ಆದರೂ ನಮಗೆ ಹಿಂದಿನ ಸರ್ಕಾರದಾಗ ನಮಗೀಗ ನಾವು 20-25 ವರ್ಷದಿಂದ ನೋಡ್ಕೊತ ಬಂದಿದ್ರಾಗ ನಮ್ಮ ಸನ್ಮಾನ್ಯ ಹಿಂದುಳಿದ ವರ್ಗದ ನಾಯಕರು ಮತ್ತು ದೇವರಾಜ್ ಅರಸು ಬಿಟ್ಟು ಮೇಲುತ್ತ ಅಂಥ ಒಂದು ಬಲಿಷ್ಠ ನಾಯಕರು ಯಾರಪ್ಪ ಅಂದ್ರೆ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು. ಅವ್ರು ಏನು ಮಾಡಿದ್ರೆ ಯಾವ್ಯಾವ ಸಮಾಜ ಅತಿ ಆರ್ಥಿಕ ಸ್ಥಿತಿ ಸರಿಯಾಗಿಲ್ಲ, ಯಾವ ಬಡತನ ರೇಖೆಗಳಿಗಿಂತ ಕೆಳಗದಾವು ಅಂಥವಕ್ಕೆ ನಾವು ಏನಾದರೂ ನಿಗಾ ಮಾಡಿದ್ರೆ ಅವ್ರ ಸಮಾಜದಿಂದ ಅವ್ರನ್ನ ಬಲಿಷ್ಠ ಮಾಡಲಿಕ್ಕೆ, ಅಥವಾ 1 ಎಕರೆ ಭೂಮಿ ಇರ್ತಕ್ಕಂಥ ಒಬ್ಬ ಬಡವನು ಕೂಡ ಗಂಗಾ ಕಲ್ಯಾಣ ತಗೋಬೋದು, ಒಂದು ಸಣ್ಣ ಊರಾಗ ಒಂದು 50 ಮನೆ ಇರ್ತಕ್ಕಂಥವ್ರು ಕೂಡ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಎಲ್ಲೇ ನಮ್ಮ ಅತಿ ಆರ್ಥಿಕ ಸ್ಥಿತಿಯಿಂದ ಹಿಂದುಳಿದ ವರ್ಗದ ಇರ್ತಕ್ಕಂಥ ಜನರು ಇವತ್ತು ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಮೊದಲು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅದೇ ರೀತಿಯಾಗಿ ಹಾಸ್ಟೆಲ್ ನಿರ್ಮಾಣ ಆಗಬೇಕು. ಇಂಥ ಒಂದು ಏನಾದರೂ ನಾವು ಮೊದಲಿನಿಂದ ನಮ್ಮ ಸಮಾಜ ಯಾವುದಪ್ಪ ಅಂದ್ರೆ ಉಪ್ಪನ್ನು ನಾವು ಎಲ್ಲರಿಗೂ ರುಚಿಯಾಗಿ ಕೊಟ್ಟು ರುಚಿಯಂತೆ ಬೆಳೆದಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಉಪ್ಪಾರ ಸಮಾಜ. ಮತ್ತು ಇವತ್ತು ಏನಾದರೂ ನಾವು ಯುದ್ಧ ಮಾಡಿ ಹೋರಾಟ ಮಾಡಿ ನಮ್ಮ ಹಿಂದಕ್ಕೆ ಸಾಕಷ್ಟು ರಾಮಾಯಣ ಮಹಾಭಾರತ ಕೂಡ ಇವತ್ತು ಭಗೀರಥನ ಮತ್ತು ರಾಮನ ಜೊತೆ ಇರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನೀವು ಕೇಳಿರಿ. ಅಂಥ ಒಂದು ಇದ್ರಾಗ ಸಕ್ಕರೆ ನಮ್ಮ ಗುರುಗಳು ಭಗೀರಥನ ಪ್ರಯತ್ನ ಮಾಡೇನೆ ಗಂಗೆಯನ್ನು ಧರೆಗೆ ತಳೆದಾರ ಅಂತ ನಾವೆಲ್ಲರೂ ನೀವು ಕೇಳ್ತೀವಿ. ಅದಕ್ಕೆ ಎಲ್ಲ ಸಮಾಜಕ್ಕೂ ಉಪ್ಪ ಮತ್ತು ನೀರು ಇದಿಲ್ಲದ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸ್ಥಿತಿಯನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಯಾವ್ದಾರು ಇದ್ರೆ ಅದು ಉಪ್ಪಾರ ಸಮಾಜ. ಅದಕ್ಕಾಗಿ ನಮ್ಮ ಇಂಥ ಕರ್ನಾಟಕ ರಾಜ್ಯ ತುಂಬ ಸುಮಾರು 40ರಿಂದ 48 ಲಕ್ಷ, ಈಗೇನು ಮೊನ್ನೆ 2025 ಜನಗಣತಿ ಪ್ರಕಾರ ನೋಡಿದಾಗ ಸುಮಾರು 24 ಲಕ್ಷ ಇನ್ನೂ ಹೆಚ್ಚುವರಿ ಆಗ್ತೈತೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ವರದಿ ಆಗೈತಿ. ಆ ವರದಿಯನ್ನು ನಾವು ಆಲ್ರೆಡಿ ನಮ್ಮ ಏನು ಸಚಿವರಾಗಲಿ ಬೇಡ್ಕೋತೀವಿ. ಪುಟ್ಟರಂಗ ಶೆಟ್ಟಿ ಅವರು ಅದನ್ನೆಲ್ಲ ಪರಿಗಣಿಸಿ ಮತ್ತು ಹಂಪಿಯಿಂದ ಒಬ್ಬರನ್ನ ಇವ್ರನ್ನ ನೇಮಕ ಮಾಡಿ, ಕುಲಪತಿಗಳನ್ನು ನೇಮಕ ಮಾಡಿ ಅವ್ರನ್ನೆಲ್ಲ ನಮ್ಮ ರಾಜ್ಯದ ತುಂಬ ಒಂದು ಗಣತಿ ಸರ್ವೆ ಮಾಡಿ ನಾವು ಇನ್ನೂ ಭಾಳ ಅತಿ ಮೌಢ್ಯವಾಗಿದ್ದೀವಿ, ಹಿಂದುಳಿದ ಸಮಾಜದಾಗಿದ್ದೀವಿ. ನಾವು ಮುಂದೆ ಬರಲಿಕ್ಕೆ ಇನ್ನೂ ಸಾಕಷ್ಟು ನಾವು ಅಭಿವೃದ್ಧಿ ಆಗಲಿಕ್ಕೆ ಭಾಳ ಬೇಕು. ನಮಗೆ ರಾಜ್ಯದಾಗ ನೋಡಿದ್ರೆ ಒಂದು ಸುಮಾರು 50ರಿಂದ 60 ಜನ KS IAS ಅಧಿಕಾರಿಗಳು ಇರಬೇಕು. ಸುಮಾರು ಭಾಳ ಮೇಲೆ ಎನಿಸೋಟ್ಟು ಒಂದು 4-5 ಜನ ಅದು ಈ 2015-20 ಕಂಡಿರ್ತಕ್ಕಂಥದ್ದು ನಾವು ನೀವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಬೇರೆ ಸಮಾಜವನ್ನು ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಇನ್ನೂ ಭಾಳ ಅಂದ್ರೆ ಭಾಳ ನಾವು ಹಿಂದುಳಿದೆವು. ನಾವೆಲ್ಲರೂ ಇದನ್ನು ಎಚ್ಚೆತ್ಕೋಬೇಕು. ಎಲ್ಲ ತಾಲೂಕುಗಳಿಂದ ನಾವೆಲ್ಲರೂ ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಜಯ ಸಿಗ್ತೈತಿ. ಅದಕ್ಕೆ ಇದು ಬಾಗಲಕೋಟೆ ಜಿಲ್ಲೆ ರಪ್ಪಾಗನಟ್ಟಿ ತಾಲೂಕು ಮತ್ತು ನಮ್ಮ ಸಮೀರವಾಡಿ ಏನು ತಾಲೂಕಾ ಸಂಘ ಇಲ್ಲಿ ಕರೆದೀವಿ. ತಾಲೂಕಾ ಸಂಘದ ವತಿಯಿಂದ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದು ಕೊಣ್ಣೂರವರು 2021ಕ್ಕೆ ನಮ್ಮ MLA ಆಗಿದ್ರು ಅಂದ್ರೆ ನಮ್ಮ ಅದ ವಿಚಿತ್ರ ನೋಡುವಂಥ ಚಿತ್ರ ಇರ್ತಿತ್ತು. ನಮ್ಮೆಲ್ಲರೂ ದುರ್ದೈವ. ಆದರೂ ಈ ಸಮಾಜಕ್ಕೆ ಅವರ ಯಾವತ್ತು ನಾವು ಒಬ್ಬರ ಸಣ್ಣ ಹುಡುಗ ಹಚ್ಚಿರು ಕರೆದಾಗ ಬಂದು ನಮ್ಮ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ. ನಾವು ನಮಗೆ ಯಾರ ಒಳ್ಳೆಯದನ್ನು ಮಾಡ್ತಾರೆ ಅವ್ರ ಜೊತೆಯಾಗಿದ್ದು ನಾವು ಒಳ್ಳೆಯದನ್ನು ಮಾಡಬೇಕಾಗತ್ತಿ. ಅದಕ್ಕೆ ಇವತ್ತು ನಮ್ಮ ಸಮಾಜದ ಪರವಾಗಿ ಸಾಕಷ್ಟು ಅವರು ಹಗಲಿರುಳು ಕೆಲಸ ಮಾಡಾಕ್ತಾರೋ. ಅದಕ್ಕೆ ಅವರಿಗೂ ಕೂಡ ನಮ್ಮ ಸಮಾಜ ವತಿಯಿಂದ ನಾವು ಋಣಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ನಮ್ಮ ಈಗಾಗಲೇ ನಾವು ಗಣತಿ ಸರ್ವೆ ಮುಗಿದ ಪ್ರಕಾರ ನಮಗೆ ಏನು ST ಒಳಗೆ ಸೇರಲಿಕ್ಕೆ ನಾವೆಲ್ಲ ಅರ್ಹರಿದ್ದೀವಿ. ಇನ್ನು ಸನ್ಮಾನ್ಯ ಶ್ರೀ ಈಗ ತಾನೇ ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ನಮ್ಮ ಸಮಾಜವನ್ನು ಸ್ವಲ್ಪ ಗಮನ ಕೊಟ್ಟು ನಮ್ಮನ್ನ ST ಮೀಸಲಾತಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಈ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಒಂದು ಎಲ್ಲ ಹಿಂದುಳಿದ ವರ್ಗಗಳ ಒಂದು ಏನು ನೇತೃತ್ವ ಐತಿ ಅದರೊಳಗೆ ನಮ್ಮದು ಕೂಡ ಕಟ್ಟ ಕಡೆ ಒಂದು ಸಮಾಜ ಆಗೈತಿ. ಅದನ್ನು ಗಣನೆಗೆ ತಗೊಂಡ ತಾವೆಲ್ಲರೂ ಸರ್ಕಾರದ ಒಂದು ಅನುದಾನವನ್ನು ಕೆಲವೊಂದಿಷ್ಟು ನಮಗೆ ಬರುವಂಥ ಅನುದಾನಗಳನ್ನು ಬಿಡುಗಡೆ ಮಾಡಿಸಿ ಕೊಡಲಿಕ್ಕೆ ಎಲ್ಲ ಕ್ಷೇತ್ರದಾಗ ನಮ್ಮ ಸಿದ್ದು ಕೊಣ್ಣೂರಿನಂತ ಪ್ರಯತ್ನ ಮಾಡಿದ ನಾವು 100ಕ್ಕೆ 100 ಸಬಲೀಕರಣ ಹಾಕಿವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಇಲ್ಲಿ ಇನ್ನೂ ಅನೇಕ ಹಿರಿಯರು ಮಾತನಾಡೋರಿದ್ದಾರೆ. ಮತ್ತು ನಮ್ಮೆಲ್ಲ ಪತ್ರಕರ್ತ ಮಾಧ್ಯಮ ಮಿತ್ರದವ್ರಿಗೆ ನಾವು ಹೇಳೋದೇನಂದ್ರೆ, ನಮ್ಮ ರಾಜ್ಯದಾಗ ಏಕೈಕ ಒಬ್ಬರು ಪುಟ್ಟರಂಗ ಶೆಟ್ಟಿ ಅಂತಕ್ಕಂಥ ಚಾಮರಾಜನಗರ MLA ಅದಾರ. ಅವ್ರನ್ನ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಇಡೀ ರಾಜ್ಯದ ತುಂಬ ಒಂದು ಸ್ವಲ್ಪ ಸಬಲೀಕರಣ ಆಗಲಿಕ್ಕೆ ಅನುಕೂಲ ಆಗ್ತೈತಿ ಅಂತಕ್ಕಂಥ
ಮಾಧ್ಯಮ ಮುಖಾಂತರ ನಾವೆಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ತಾವೆಲ್ಲ ಅದನ್ನು ಸ್ವಲ್ಪ ಒಳ್ಳೆಯ ರೀತಿಯಾಗಿ ವಿಸ್ತರಣೆ ಮಾಡಿ ತಾವು ಅದನ್ನು ಪ್ರಸ್ತಾವನೆ ಎಲ್ಲ ಮಾಧ್ಯಮಗಳದೊಳಗೆ ಪೇಪರ್ದೊಳಗೆ ಕಳಿಸ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ತಾನೇ ಬಂದ ನಂತರ ನಮ್ಮ ಸಹೋದರರು ಆಗಿರ್ತಕ್ಕಂಥ ನಾಗೇಶ್ ಪೂಜಾರಿ ಅವರು ಒಂದು ತಮ್ಮ ಇದನ್ನು ಸ್ವಂತ ಒಂದು ಎಬಿಲಿಟಿ ಮೇಲೆ ಯೂಟ್ಯೂಬನ್ನು ಕಲೆಕ್ಟ್ ಮಾಡಿ ಬಿಂಚಿ ಪಾಟೀಲ್ ಅವರೇ ಮತ್ತು ಪರಪ್ಪಣ್ಣ ರಾಕೋಡ್ ಅವರೇ, ಡಾಕ್ಟರ್ ಪೂಜಾರಿ ಅವರೇ, ಬಾಪೂರ್ ಅವರೇ, ತೇಜಪ್ಪುರ ಅವರೇ, ಸಾಮತಿ ಅವರೇ, ಪರಪ್ಪಣ್ಣ ಜಾಧವ್ ಅವರೇ, ರಾಕೋಡ್ ಅವರೇ, ಎಲ್ಲರಿಗೂ ಹಿರಿಯರಿಗೂ ನಮಸ್ಕಾರ ಮಾಡುತ್ತಾ ಇವತ್ತಿನ ದಿವಸ ಎಲ್ಲ ನನ್ನ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮದವರಿಗೂ ಇಲ್ಲಿ ಬಂದಂಥ ಉಪಹಾರ ಸಮಾಜದ ಎಲ್ಲ ಹಿರಿಯರಿಗೂ ನಾನು ನಮಸ್ಕಾರವನ್ನು ಹೇಳುತ್ತಾ, ಇವತ್ತಿನ ದಿವಸ ನಿನ್ನೆ ತಾನೇ ಬಿಂಚಿ ಪಾಟೀಲ್ ಅವರು ನನಗೆ ಅಂದರು, ಎಲ್ಲರೂ ಸಮಾಜದವರ ಮಂತ್ರಿ ಸ್ಥಾನ ಸಲುವಾಗಿ ಹೋರಾಟ ಮಾಡಾಕತ್ತಾರು, ನಮಗೂ ಮಾಡ್ತೀವಿ ಅಂತ ಹೇಳಿದರು. ಯಾವಾಗಿದ್ರೂ ಹಿಂದೆ ಉಳಿಬಾರ್ದು, ಎಲ್ಲರಿಗಿಂತ ಮುಂದಾಗಕ್ಕೆ ಪ್ರಯತ್ನ ಮಾಡಿದರೆ ನಮ್ಮ ಹೋರಾಟದಿಂದನೇ ಮುಂದಾಗ್ಬೋದು ನಾವು. ಅದಕ್ಕೆ ಮಾಡಿರಿ, ನಾನು ಸಪೋರ್ಟ್ ಇರ್ತೈತೆ ಅಂತೇಳಿ ನಿನ್ನೆ ತಾನೇ ಅವ್ರಿಗೆ ಬಿಂಚಿ ಪಾಟೀಲ್ ಅವ್ರಿಗೆ ಹೇಳೀನಿ, ಬಿಂಚಿ ಪಾಟೀಲ್ ಅವ್ರಿಗೆ ಮತ್ತು ಬಿಂಚಿ ಸೊಸೈಟಿ ಅವ್ರಿಗೂ ಹೇಳೀನಿ. ಹೇಳಂದರೆ ಅವ್ರು ಇವತ್ತು ಇದನ್ನು ನನಗೆ ಮನವಿ ಕೊಡ್ತಾನೆ ಅಂತ ಹೇಳಿದರು. ಈಗಾಗಲೇ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಇವ್ರಿಗೆ ಡಿ ಕೆ ಹರಿಪ್ರಸಾದ್ ಸಾಹೇಬ್ರಿಗೆ ಮನವಿ ಕೊಡೋಕೆ ನನಗೆ ರೆಡಿ ಮಾಡ್ಯಾರು. ನಾನು ನೀವು ಎಲ್ಲರೂ ಬಂದರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಮುಟ್ಟಿಸ್ತೀನಿ, ನೀವು ಬರಲಿಕ್ಕೂ ನಾವು ಹೋಗಿ ಸಿ ಎಮ್ ಅವ್ರಿಗೆ ಮತ್ತು ನಮ್ಮ KPCC ಅಧ್ಯಕ್ಷರಿಗೆ ಮುಟ್ಟಿಸುವಂಥ ಕೆಲಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ಏನಂದರೆ ಪುಟ್ರಂಗ್ ಶೆಟ್ಟಿ ಅವರು 4 ಬಾರಿ MLA ಆಗ್ಯಾರು, ಒಂದು ಸಲ ಸಚಿವರು ಆಗಿದ್ರು ಕಾಣುತ್ತೆ, ಒಂದು ಸಲ ಸಚಿವರು ಆಗ್ಯಾರು. ಯಾಕಂದ್ರೆ ಅವರು ದೊಡ್ಡ ಹಿರಿಯ ನಾಯಕರು. ಆ್ಯಕ್ಚುಲಿ ನಿಮ್ಮ 48 ಲಕ್ಷ ಜನ ಅದಾರಂದ್ರೆ ನಿಮ್ಗೆ ಒಂದು 8-10 ಮಂದಿ MLA ಇರ್ಬೇಕಂತೇಳಿ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಇನ್ನೂ ನೀವು ಹಿಂದುಳಿದ ವರ್ಗದಾಗ ಹಿಂದಾಗಿ ಉಳಿಬೇಡ್ರಿ, ಮುಂದೆ ಬರೋವಂಥ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನೀವೆಲ್ಲ ಸಂಘಟಿತರಾಗಬೇಕು. ಯಾವಾಗ ಸಂಘಟಿತರಾಗಿ ನಮ್ಗೆ ಯಾರು ಉಪಕಾರ ಮಾಡಲ್ಲ ಅವ್ರ ಜೊತೆ ಇರುವಂಥ ಕೆಲಸ ಮಾಡಬೇಕು. ಮುಂದೆ ನೀವು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಹೋರಾಟ ಮಾಡಬೇಕು, ಹೋರಾಟ ಮಾಡಿ ನೀವು ಟಿಕೆಟ್ ತೊಗೊಳ್ಳೋಂಥ ಕೆಲಸ ಮಾಡಬೇಕು. ತೊಗೊಂಡ್ರೆ 4-5-7-8 ಮಂದಿ MLAಗಳಾದ್ರೆ ಮಂತ್ರಿ ಅನುಕೂಲ ಆಗತ್ತೆ. ಅದಕ್ಕೆ ನಾವು ನಿಮ್ಮ ಉಪಹಾರ ಸಮಾಜ ಜೊತೆ ಯಾವತ್ತೂ ನಾ ಇರ್ತೇನೆ. ಏನು ಬೇಕಾದ ಕೆಲಸ ಹೇಳಿ ನಾವು ನಿಮ್ಮ ಜೊತೆ ಹಗಲಿರೋಳು ಕೆಲಸ ಮಾಡೋಕೆ ನಾನು ರೆಡಿ ಇದ್ದೀನಿ. ಮತ್ತು ಪುಟ್ರಂಗ್ ಶೆಟ್ಟಿ ಅವ್ರು ಬಂದಲ್ಲ, ಯಾವಾಗಾದ್ರೆ ಹೇಳಕ್ಕೆ ಬಾ ಅಂದ್ರೆ ನಮ್ಮ ದೇಶ ಮಟ್ಟದಾಗ, ರಾಜ್ಯ ಮಟ್ಟ ಅಲ್ಲ ದೇಶ ಮಟ್ಟದಾಗೂ ಬರ್ತಾನೆ ಬಂದು ಇಂಥವ್ರಿಗೆ ಸಚಿವ ಸ್ಥಾನ ಕೊಡುತ್ತೆ. ನಾವೆಲ್ಲ ಒಂದು ಯೋಗ ತೊಗೊಂಡು ಯೋಗಕ್ಕೂ ನಾ ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ದಯವಿಟ್ಟು ಈಗ ಏನು ನೀವು ಹೋರಾಟ ಮಾಡಾಕ್ತೀರಿ, ಈಗ ತಾಲೂಕು ಲೆವೆಲ್ ಮಾಡಾಕ್ತೀರಿ, ಇದನ್ನು ಜಿಲ್ಲಾ ಲೆವೆಲ್ದಾಗ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ. ಇದು ಸಣ್ಣ ಇದ್ರ ಮಟ್ಟದಾಗ ಮಾಡಿದರೆ ಗೊತ್ತಾಗಿಲ್ಲ, ಜನರಿಗೆ ಯಾರಿಗೂ ಗೊತ್ತಿರೋಂಗಿಲ್ಲ. ನಿಮ್ಮ 48 ಲಕ್ಷ ಮಂದಿ ಯಾರಿಗೂ ಗೊತ್ತಾಗಿಲ್ಲ. ಅದು ಗೊತ್ತಾಗಬೇಕಾದ್ರೆ ನಿಮ್ಮ ಸಂಘಟನೆ ಆಗಬೇಕು. ಪ್ರತಿಯೊಂದು ಹಳ್ಳಿಗಳಿಗೆ, ಪ್ರತಿಯೊಂದು ತಾಲೂಕಿಗೆ ಸಂಘಟನೆ ಆದರೆ ಮಾತ್ರ ಗೊತ್ತಾಗತ್ತೆ. ಸಚಿವ ಸ್ಥಾನಕ್ಕೆ ಕೊಡೋಕೆ ಇವ್ರು ಯೋಗ್ಯದಾರಪ್ಪ ಅನ್ನುವಂಥದ್ದು ಪಕ್ಷದವ್ರ ಕಡೆ ಆಟೋಮೆಟಿಕ್ ಬರ್ತೈತೆ. ಅದಕ್ಕೆ ನೀವೆಲ್ಲರೂ ಸಂಘಟಿತರಾಗಿ ಇನ್ನೂ ಜಿಲ್ಲಾ ಲೆವೆಲ್ದಾಗ, ಜಿಲ್ಲಾ ಮಟ್ಟದಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿರಿ. ಆ ಕಾರ್ಯಕ್ರಮದಲ್ಲಿ ನಾವು ಮುಂದಾಳು ತೊಗೊಂಡು ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೂ ಪತ್ರಿಕಾ ಮಿತ್ರರಿಗೆ ಹೇಳ್ತೀನಿ, ಯಾಕಂದ್ರೆ ಒಂದು ಒಳ್ಳೆಯ ಈ ಸಂದೇಶವನ್ನು ಬರಿಬೇಕು. ಯಾಕೆ ಬರಿಬೇಕಂದ್ರೆ ಇದೊಂದು ದೊಡ್ಡ ಸಮಾಜ, ಒಂದು ಉಪಹಾರ ಸಮಾಜ ಅಂದರೆ ಒಂದು ನಂಬಿಗಸ್ತ ಸಮಾಜ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಒಂದು ಕಡೆ ನಂಬಿರಂದ್ರೆ ಯಾವತ್ತೂ ಯಾರು ಬಿಟ್ಕೊಳಂಗಿಲ್ಲ. ಅವರು ಒಂದು ಕಡೆ ಇದ್ರಂದ್ರೆ ಒಬ್ಬರೇ ಇರ್ತಾರೆ. ಅದಕ್ಕೆ ಆ ನಂಬಿಗಸ್ತ ಸಮಾಜ ಐತಿ. ಆ ಸಮಾಜಕ್ಕೆ ಈ ಸಚಿವ ಸ್ಥಾನ ಸಿಗಬೇಕಂತೇಳಿ ನಾನು ಬಯಸ್ತೀನಿ. ನೀವೆಲ್ಲರೂ ಈ ಉಪಹಾರ ಸಮಾಜದವರೆಲ್ಲರೂ ದೇವರಲ್ಲಿ, ಈ ಮಹರ್ಷಿಯವರಲ್ಲಿ ಕೇಳ್ಕೊಡಿ, ನಮ್ಮ ಉಪಹಾರ ಸಮಾಜದಿಂದ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತೇಳಿ ಎಲ್ಲರಿಗೂ ನಾವು ಕೇಳ್ಕೊಂಡು ಈ ಮನವಿಯನ್ನು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಮುಗಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ. ದೊಡ್ಡಪ್ಪ